ನಾನು ಹೇಳ್ತಾ ಇರುವಂತ ಈ 3 ರಾಶಿಗಳು ನಿಜವಾಗ್ಲೂ ಪ್ರೀತಿಯಲ್ಲಿ ದುರಾದೃಷ್ಟವಂತರು. ಪ್ರತಿ ಬಾರಿ ಅವರದ್ದೇ ಸಂಗಾತಿಗಳಿಂದ ಇವರಿಗೆ ಅಪಮಾನ, ಅವಮಾನ, ನೋವುಗಳೇ ಜಾಸ್ತಿ. ಹಾಗಾದ್ರೆ ಈ 3 ರಾಶಿಗಳು ಯಾವುವು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಿಳಿಸೋದಕ್ಕಿಂತ ಮುಂಚೆ ನೀವು ಕೂಡ ಈ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ಅನುಭವಿಸಿದ್ರೆ ನಿಮ್ಮ ರಾಶಿಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ವೀಕ್ಷಕರೇ, ಪ್ರತಿ ಬಾರಿ ಪ್ರೀತಿಯಲ್ಲಿ ನೋವು, ಅಪಮಾನ, ಅವಮಾನಗಳನ್ನೇ ಈ ಒಂದು ಕಾಲಮಾನಗಳಲ್ಲಿ ಅನುಭವಿಸಿರುವಂಥದ್ದು ಬಹಳ ಜಾಸ್ತಿ ಆಗ್ತದೆ. ಹಾಗಾದ್ರೆ ಯಾವ ರಾಶಿಗಳು ಪ್ರತಿ ಬಾರಿ ನೋವನ್ನು ಅನುಭವಿಸ್ತಾ ಇರ್ತಾರೆ ಅಥವಾ ಯಾವ ರಾಶಿಗಳು ಪ್ರತಿ ಬಾರಿ ವಂಚನೆ, ಮೋಸವನ್ನ ಅನುಭವಿಸ್ತಾ ಇರ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ಜನರು ಬಹಳ ಚಂಚಲ ಮನಸ್ಸು ಆಗಿರ್ತಾರೆ. ಇವರ ಭಾವನೆಗಳನ್ನ ಅವರದ್ದೇ ಸಂಗಾತಿಗಳಿಗೆ ಎಕ್ಸ್ಪ್ಲೇನ್ ಮಾಡೋದ್ರ ಬಗ್ಗೆ ಇವರು ಒಂದು ಸ್ವಲ್ಪ ವಿಫಲ ಆಗಿರೋ ಕಾರಣಕ್ಕೋಸ್ಕರ ಅವರ ಸಂಗಾತಿಗಳಿಂದ ನೋವು, ಮೋಸ ಮತ್ತು ಅವಮಾನಗಳನ್ನೇ ಈ ಒಂದು ರಾಶಿಯ ಜನರು ಅನುಭವಿಸ್ತಾರೆ. ಮತ್ತು ಮಕರ ರಾಶಿಯ ಜನರಿಗೆ ಜವಾಬ್ದಾರಿಗಳು ಜಾಸ್ತಿ ಇರೋ ಕಾರಣಕ್ಕೋಸ್ಕರ, ಅವರದ್ದೇ ಜವಾಬ್ದಾರಿಗಳಲ್ಲಿ ಬಹಳ ನಿರತರಾಗಿರೋ ಕಾರಣಕ್ಕೋಸ್ಕರ, ಪ್ರೀತಿಯಲ್ಲಿ ಒಂದು ಸ್ವಲ್ಪ ಟೈಮ್ ಅನ್ನ ಕೊಡದೇ ಇರೋ ಕಾರಣಕ್ಕೋಸ್ಕರ ಪ್ರೀತಿಯಲ್ಲಿ ಇವರಿಗೂ ಕೂಡ ಮೋಸಗಳು, ಅವಮಾನಗಳು ಮತ್ತು ತೊಂದರೆಗಳೇ ಜಾಸ್ತಿ ಆಗ್ತದೆ. ಮತ್ತು ಕೊನೆಯದಾಗಿ ವೃಶ್ಚಿಕ ರಾಶಿಯವರು ತನ್ನ ಸಂಗಾತಿಗೆ ಅಥವಾ ಪ್ರೀತಿಸಿರುವಂತಹ ಒಂದು ಪಾರ್ಟ್ನರ್ಗೆ ತನ್ನ ಸರ್ವಸ್ವವನ್ನೇ ನೀಡಿರೋ ಕಾರಣಕ್ಕೋಸ್ಕರ ಮತ್ತು ಅವರಿಗೆ ತನ್ನ ಸಂಗಾತಿಯ ಮೇಲೆ ಭಾವನೆಗಳು ಹೆಚ್ಚಾಗಿ ಅವರಿಗೆ ಒಂದು ಓವರ್ ಥಿಂಕಿಂಗ್ ಅನ್ನುವಂಥದ್ದು ಅಥವಾ ನಿರೀಕ್ಷೆ ಅನ್ನುವಂಥದ್ದು ಬಹಳಷ್ಟು ಜಾಸ್ತಿ ಆಗಿರ್ತದೆ. ಈ ಒಂದು ನಿರೀಕ್ಷೆ ಬರದೇ ಇರೋ ಕಾರಣಕ್ಕೋಸ್ಕರ ಇವರಿಗೆ ಕೂಡ ಅಸಮಾಧಾನಗಳು ಅಥವಾ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಹೀಗಾಗಿ ಇವರಿಗೂ ಕೂಡ ಮೋಸಗಳು, ಅಪಮಾನಗಳು, ಅವಮಾನಗಳು ಈ ಒಂದು ರಾಶಿಗಳಿಗೂ ಕೂಡ ಕಟ್ಟಿಟ್ಟ ಬುತ್ತಿ ಆಗಿರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ.